ಇವತ್ತಿನ ಕ್ಲಾಸಿನಲ್ಲಿ ನಾವು ಮಾತೃಕೆ ಸಂಖ್ಯೆಗಳ ಮೇಲೆ ಡಿಸ್ಕಸ್ ಮಾಡೋಣ. ಮಾತೃಕೆ ಸಂಖ್ಯೆಗಳು ಅಂದ್ರೆ ಏನ, ಈ ತರ ಕೊಟ್ಟಿರ್ತಾರ ಅವ್ರ, ಈ ತರ ಕೊಟ್ಟು ಒಂದ್ ಕ್ವಶನ್ ಮಾರ್ಕ್ ಹಾಕಿರ್ತಾರ. ಅಂದ್ರೆ ಕ್ವಶನ್ ಮಾರ್ಕ್ ಏನಿರುತ್ತಲ್ಲ ಆ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತ ಅಥವಾ ಯಾವ ಲೆಟರ್ ಬರುತ್ತ, ಅವ್ರ ಅಲ್ಫಾಬೆಟ್ಸ್ ಕೊಟ್ಟು ಲೆಟರ್ನು ಕ್ವಶನ್ ಮಾಡಿರ್ಬೋದು, ಸಂಖ್ಯೆಗಳನ್ನ ಕೊಟ್ಟು ಒಂದ್ ಸಂಖ್ಯೆನೂ ಕೇಳಿರ್ಬೋದು. ಹೌದು, ಇಂಗ್ಲಿಷ್ ಒಳಗ ಅವಕ್ಕೆ ಏನಂತಾರು, ಮ್ಯಾಟ್ರಿಕ್ಸ್ ನಂಬರ್ಸ್ ಅಂತಾರ. ಕನ್ನಡದಲ್ಲಿ ಮಾತೃಕೆ ಸಂಖ್ಯೆಗಳು ಅಂತಾರ. ಈ ಕ್ವಶನ್ಸ್ ನ ನೀವು ಸಾಲ್ವ್ ಮಾಡ್ಬೇಕಾದ್ರ ನಿಮ್ಗೆ ಏನೇನ್ ಗೊತ್ತಿರ್ಬೇಕಪ್ಪ ಅಂದ್ರ, ವರ್ಗ ಸಂಖ್ಯೆಗಳು ಗೊತ್ತಿರ್ಬೇಕು, ವರ್ಗ ಸಂಖ್ಯೆಗಳ ಬಗ್ಗೆ ಐಡಿಯಾ ಇರಬೇಕು, ನೆಕ್ಸ್ಟ್ ಘನ ಸಂಖ್ಯೆಗಳ ಬಗ್ಗೆ ಐಡಿಯಾ ಇರಬೇಕು, ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಎಲ್ಲ ಮಾಡೋದು ಹೆಂಗ ಅನ್ನೋದು ಗೊತ್ತಿರ್ಬೇಕು. ಯಾಕಂದ್ರೆ ಇಲ್ಲಿ ಏನಿರುತ್ತ, ಮಾತೃಕೆ ಒಳಗ ಏನಿರ್ತಾವು, ಅಡ್ಡ ಸಾಲುಗಳು ಇರ್ತಾವು, ರೋ ಅಂತಾರ ಇಂಗ್ಲಿಷ್ ಒಳಗ, ರೋಸ್ ಇರ್ತಾವು, ಅಡ್ಡ ಸಾಲುಗಳಿಗೆ ರೋಸ್ ಅಂತಾರು. ನೆಕ್ಸ್ಟ್ ಕಂಬ ಸಾಲುಗಳು ಇರ್ತಾವು, ಕಂಬ ಸಾಲುಗಳು ಏನಿರ್ತಾವಲ್ಲ ಇವಕ್ಕ ಕಾಲಮ್ಸ್ ಅಂತಾರು. ಓಕೆ, ಈಗ ರೋಸ್ ಅಂಡ್ ಕಾಲಮ್ಸ್ ಇದು ಅಡ್ಡ ಸಾಲುಗಳು ಮತ್ತು ಕಂಬ ಸಾಲುಗಳು ಏನಿರ್ತಾವಲ್ಲ, ಅಡ್ಡ ಸಾಲುಗಳ ನಡುವೆ ಸಂಬಂಧ ಇದೆಯೋ ಅಥವಾ ಕಂಬ ಸಾಲುಗಳ ನಡುವೆ ಸಂಬಂಧ ಇದೆಯೋ ಅನ್ನೋದನ್ನ ನಾವು ಮೊದಲು ಕಂಡು ಹಿಡಿಬೇಕಾಗುತ್ತ. ಅಡ್ಡ ಸಾಲುಗಳ ನಡುವೆ ಸಂಬಂಧ ಇತ್ತಂದ್ರ ಆ ಸಂಬಂಧ ಏನೈತಿ ನೋಡಿ ನೆಕ್ಸ್ಟ್ ಅದನ್ನ ಅಪ್ಲೈ ಮಾಡಿ ಕ್ವಶನ್ ಮಾರ್ಕ್ ಇದ್ದಲ್ಲಿ ಕಂಡು ಹಿಡಿಬೇಕು. ಈಗ ಅಡ್ಡ ಸಾಲುಗಳ ನಡುವೆ ಸಂಬಂಧ ಐತೆನೋ ಫೈಂಡ್ ಮಾಡ್ಬೇಕು, ಇಲ್ಲ ಕಂಬ ಸಾಲುಗಳ ನಡುವೆ ಏನಾದ್ರೂ ಸಂಬಂಧ ಐತೆನೋ ಫೈಂಡ್ ಮಾಡ್ಬೇಕು. ಈ ಕ್ವಶನ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತ ನೋಡ್ರಿ, ಈಗ ಅಡ್ಡ ಸಾಲುಗಳು ಅಥವಾ ಕಂಬ ಸಾಲುಗಳ ನಡುವೆ ಏನಾದ್ರೂ ಸಂಬಂಧ ಐತೆ ಅನ್ನೋದನ್ನ ಅರ್ಥ ಆಗತ್ತೆ ನೋಡ್ರಿ ನಿಮ್ಗ. ಈ ಮಾತೃಕೆ ಸಂಖ್ಯೆ ಅಂದ್ರೆ ಈ ಮ್ಯಾಟ್ರಿಕ್ಸ್ ನೋಡಿದ ತಕ್ಷಣ ನಮ್ಗೆ ಏನ್ ಅನ್ಸುತ್ತ, ಈ ಕ್ವಶನ್ ಏನಿರುತ್ತಲ್ಲ ಅಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ಫೈಂಡ್ ಮಾಡ್ಬೇಕು. ಈಗ ನಮಗ್ ಡೌಟ್ ಆಗುತ್ತೆ, ಸರ್ ಈ ಅಡ್ಡ ಸಾಲು ನೋಡ್ಬೇಕು ಏನ್ ಕಂಬ ಸಾಲು ನೋಡ್ಬೇಕ್ರಿ ಸರಿ? ನೋಡ್ರಿ, ಇದ್ ನೋಡಿದ ತಕ್ಷಣ ನಿಮಗೆ ಐಡಿಯಾ ಇರ್ಬೇಕು, ಏನು ಯಾವ ಸಂಖ್ಯೆ ಇದು, ವರ್ಗ ಸಂಖ್ಯೆಯೋ ಘನ ಸಂಖ್ಯೆಯೋ ಯಾವ್ದಾದ್ರು ಸಂಖ್ಯೆಗೆ ಸಂಬಂಧ ಇದೆಯೋ. ಇದು ಘನ ಸಂಖ್ಯೆ ಅನ್ನೋದು ಆಲ್ರೆಡಿ ನಮ್ಗೆ ಗೊತ್ತೈತಿ, 3ರ ಘನ ಸಂಖ್ಯೆ 27. ಹೌದು, 3ರ ಘನ ಸಂಖ್ಯೆ 27 ಐತಿ. ಬಟ್ ಇದಕ್ಕ ಏನ್ ಸಂಬಂಧ, ಏನ್ ಅಡ್ಡ ಸಾಲು ಐತಿ ಕಂಬ ಸಾಲು ಐತು? ಕಂಬ ಸಾಲು ನೋಡಿದ್ರೆ ಗೊತ್ತಾಗಂಗಿಲ್ಲ, ಯಾಕಂದ್ರೆ 125 ಐತಿ, ನೆಕ್ಸ್ಟ್ 8 ಐತಿ. ಬಟ್ ಇಲ್ಲಿ ಅಡ್ಡ ಸಾಲು ನೋಡ್ರಿ, 9ರಲ್ಲಿ 6 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 9 ಮೈನಸ್ 6 ಮಾಡಿದ್ರೆ 3 ಬರುತ್ತೆ. 3 ಕ್ಯೂಬ್ ಅಂದ್ರೆ ಎಷ್ಟು, 27. ಅದೇ ರೀತಿ 8ರೊಳಗೆ 3 ಕಳೆದ್ರ 8 ಮೈನಸ್ 3 ಮಾಡಿದ್ರೆ ಎಷ್ಟು ಬರ್ತೈತಿ, 5 ಬರುತ್ತ. 5 ಕ್ಯೂಬ್ ಅಂದ್ರೆ ಎಷ್ಟು ಬರುತ್ತೆ, 125 ಬಂದದ ಇಲ್ಲಿ ಒಂದನೇ ಕಾಲಮ್ ಒಳಗ. ನೆಕ್ಸ್ಟ್ ಅದೇ ರೀತಿ ನಮ್ ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಕ್ವಶನ್ ಬರ್ಬೇಕು, ಕ್ವಶನ್ ಮಾರ್ಕ್ ಮೈನಸ್ 4 ಈಕ್ವಲ್ ಟು ಅದೇನ್ ಬರುತ್ತಲ್ಲ ಅದ್ರ ಕ್ಯೂಬ್ 8. ಹೌದು, 8 ಯಾವ ಸಂಖ್ಯೆ ಕ್ಯೂಬ, 8 2ರ ಕ್ಯೂಬ. ಹೌದು, ಈಗ 2 ಬರ್ಬೇಕಾದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಇದ್ದಲ್ಲಿ ಎಷ್ಟು ಬರ್ಬೇಕು, 6 ಬರ್ಬೇಕು, ಯಾಕಂದ್ರೆ 6 ಮೈನಸ್ 4 ಮಾಡಿದಾಗ 2 ಬರುತ್ತ. ಸೊ ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರುತ್ತ, 6 ಬರುತ್ತ. ಆಪ್ಷನ್ ಬಿ 6 ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ನಾ ಏನ್ ಹೇಳೇನ್ ನಿಮ್ಗ, ಮಾತೃಕೆಗಳು ನೋಡ್ಬೇಕಾರ ಅಡ್ಡ ಸಾಲುಗಳಿಗೆ ಸಂಬಂಧ ಐತೆ ಏನ್ ಕಂಬ ಸಾಲುಗಳ ಸಂಖ್ಯೆಗಳಿಗೆ ಸಂಬಂಧ ಐತೆ ಅನ್ನೋದು ಚೆಕ್ ಮಾಡ್ಬೇಕು. ಈ ಕ್ವಶನ್ ನೋಡಿದ ತಕ್ಷಣ ನಮ್ಗೆ ಏನ್ ಗೊತ್ತಾಗತ್ತ, ಇಲ್ಲಿ ಎರಡೆರಡು ಪ್ರತಿ ಅಡ್ಡ ಸಾಲಿನಲ್ಲಿ ಎರಡೆರಡು ವರ್ಗ ಸಂಖ್ಯೆಗಳು ಅದಾವ. ಹೌದು, ಇಲ್ಲಿ ನೋಡ್ರಿ, ಬೇಕಿದ್ರೆ ಕೆಳಗಿಂದನ ಹೋಗೋಣ. ಇಲ್ಲಿ 121 ವರ್ಗ ಸಂಖ್ಯೆ ಐತಿ, 49 ವರ್ಗ ಸಂಖ್ಯೆ ಐತಿ. ಆ ಅಡ್ಡ ಸಾಲು ತಗೋರಿ, 49, 18, 121 ಅದ. ಈಗ 121 ಯಾವ ಸಂಖ್ಯೆಯ ವರ್ಗ ಸಂಖ್ಯೆ, 121 11ರ ವರ್ಗ ಸಂಖ್ಯೆ. 49 ಯಾವ ಸಂಖ್ಯೆ ವರ್ಗ ಸಂಖ್ಯೆ, 7ರ ವರ್ಗ ಸಂಖ್ಯೆ. ಈಗ ನೋಡ್ರಿ, ಈ 11 ಪ್ಲಸ್ ಈ 7ನ್ನ ಆಡ್ ಮಾಡಿದಾಗ 18 ಬರುತ್ತೆ ನೋಡ್ರಿ. ಅದೇ ರೀತಿ ಇಲ್ಲಿ ನೋಡಿ, ಎರಡನೇ ಅಡ್ಡ ಸಾಲನ್ನು ನೋಡ್ರಿ, ಇಲ್ಲಿ 36 ಯಾವ ಸಂಖ್ಯೆ ವರ್ಗ ಸಂಖ್ಯೆ, 36ರ ವರ್ಗಮೂಲ ಎಷ್ಟು, 6. 9ರ ವರ್ಗಮೂಲ ಎಷ್ಟು, 3. 6 ಪ್ಲಸ್ 3 ಮಾಡಿದಾಗ 9 ಬರುತ್ತೆ. ಅದೇ ರೀತಿ ಈಗ ಅದೇ ಲಾಜಿಕ್ ಅನ್ನ ನಾವು ಫಸ್ಟ್ ರೋಗೂ ಅಪ್ಲೈ ಮಾಡ್ಬೇಕು. ಮೊದಲನೇ ಅಡ್ಡ ಸಾಲಿಗೆ ಅದನ್ನ ಅಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ. ಈಗ 25ರ ವರ್ಗಮೂಲ ಎಷ್ಟು, 5. ಪ್ಲಸ್ 4ರ ವರ್ಗಮೂಲ ಎಷ್ಟು, 2. ವೆರಿ ಗುಡ್. 5 ಪ್ಲಸ್ 2 ಮಾಡಿದ್ರೆ ಎಷ್ಟು ಬರುತ್ತೆ,
5 ಪ್ಲಸ್ 2 ಮಾಡಿದ್ರೆ 7 ಬರುತ್ತಾ. 7 ಯಾವ ಆಪ್ಷನ್ ಅದ? ಆಪ್ಷನ್ ಸಿ ಅದ. ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಆನ್ಸರ್ ಇಸ್ 7. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಈ ಕ್ವಶನ್ ದಾಗ ನೋಡಿ, ಅಡ್ಡ ಸಾಲುಗಳಿಗೆ ಏನಾದ್ರೂ ಸಂಬಂಧ ಐತೆ ನೋಡಿದ್ರೆ ನಮ್ಗೆ ಯಾವ್ದೋ ಸಂಬಂಧ ಸಿಗ್ತಾ ಇಲ್ಲ. ಆದ್ದರಿಂದ ನಾವು ಈಗ ಏನ್ ಮಾಡ್ತೀವಿ? ಕಂಬ ಸಾಲುಗಳನ್ನ ನೋಡ್ತೀವಿ. ಕಂಬ ಸಾಲುಗಳು ನೋಡ್ರಿ ಇಲ್ಲಿ, ಆ 5, 11, 21 ಫಸ್ಟ್ ಕಾಲಮ್ ಏನೈತಿ? 5, 11, 21 ಅದ. ಸೊ ಇದಕ್ ನಾವ ಯಾವ ಲಾಜಿಕ್ ಅಪ್ಲೈ ಆಗತ್ತ ನೋಡ್ತಾ ಇದೀವಿ. ಈಗ ನೋಡಿ, 5 ಎರಡ್ಲೆ 10 ಪ್ಲಸ್ 1 ಮಾಡಿದಾಗ 11 ಬರುತ್ತ. 11 ಎರಡ್ಲೆ 22 ಮೈನಸ್ 1 ಮಾಡಿದಾಗ 21 ಬರುತ್ತ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಸಂಖ್ಯೆ ಏನದ? ಎರಡನೇ ಕಾಲಮು ಅದೇ ಲಾಜಿಕ್ ಅಪ್ಲೈ ಆಗತ್ತ ನೋಡ್ಬೇಕು. 8, 17, 33 ಕೊಟ್ಟಾರು. ಈಗ ನಾವು ಅದಕ್ಕೂ ಆ ಲಾಜಿಕ್ ಅಪ್ಲೈ ಆಗತ್ತ ನೋಡ್ಬೇಕು. 8 ಎರಡ್ಲೆ ಎಷ್ಟು? 16. ಮೊದಲೇನು 17 ಆಗ್ಬೇಕಾದ್ರೆ ಪ್ಲಸ್ 1 ಮಾಡ್ಯಾರು. ನೆಕ್ಸ್ಟ್ 17 ಎರಡ್ಲೆ 34 ಬರುತ್ತ. ಬಟ್ 33 ಆಗಿದೆ ಅಂದ್ರೆ ಮೈನಸ್ 1 ಮಾಡ್ಯಾರ. ಇಲ್ಲಿ ಅಂದ್ರೆ ಈ ಲಾಜಿಕ್ ಫಸ್ಟ್ ಕಾಲಮ್ಗೆ ಅಪ್ಲೈ ಆದ ಲಾಜಿಕ್ ನೆಕ್ಸ್ಟ್ ಎರಡನೇ ಕಾಲಮ್ ಅಪ್ಲೈ ಆದ ಲಾಜಿಕ್ ಸೇಮ್ ಅದ. ಸೊ ಇದೇ ಲಾಜಿಕ್ ಅನ್ನ ನಾವು ಏನ್ ಮಾಡ್ಬೇಕು? ಮೂರನೇ ಕಾಲಮ್ಗೂ ಅಪ್ಲೈ ಮಾಡ್ಬೇಕು. ಹೌದು, ಈಗ ನೋಡಿ, ಮೂರನೇ ಕಾಲಮ್ ಒಳಗೆ ಏನ್ ಕೊಟ್ಟಿದ್ದಾರು? 7, 15 ಕ್ವಶನ್ ಮಾರ್ಕ್. ಇಲ್ಲಿರುವ ಸಂಖ್ಯೆನ ನಾವು ಕಂಡು ಹಿಡಿಬೇಕು. ಈಗ ಏನ್ ಮಾಡ್ತೀವಿ ನಾವು? ಸೇಮ್ ಲಾಜಿಕ್ ಅನ್ನ ಅಪ್ಲೈ ಮಾಡ್ಬೇಕು. ಇಲ್ಲಿ ಏನ್ ಲಾಜಿಕ್ ಐತಿ? ಫಸ್ಟ್ ಏನ್ ಮಾಡ್ಯಾರು? ಮಲ್ಟಿಪ್ಲೈ 2 ಪ್ಲಸ್ 1 ಮಾಡ್ಯಾರು. ನೆಕ್ಸ್ಟ್ ಎರಡನೇ ಲಾಜಿಕ್ ಏನ? ಮಲ್ಟಿಪ್ಲೈ 2 ಮೈನಸ್ 1 ಮಾಡ್ಬೇಕು. ಹೌದು, ಈಗ 7 ಎರಡ್ಲೆ ಎಷ್ಟು? 14 ಪ್ಲಸ್ 1 15 ಬಂದದ. ನೆಕ್ಸ್ಟ್ ಲಾಜಿಕ್ ಏನ್ ಅಪ್ಲೈ ಮಾಡ್ಬೇಕು ನಾವು? 15 ಎರಡ್ಲೆ 30 ಮೈನಸ್ 1 ಮಾಡ್ಬೇಕು. 15 ಇಂಟು 2 ಮೈನಸ್ 1 ಮಾಡಿದಾಗ ಎಷ್ಟು ಬರ್ತದೆ? ಬರತ್ತ 30 ಮೈನಸ್ 1 ಈಸ್ ಈಕ್ವಲ್ ಟು 29 ಬರುತ್ತಾ? 29 ಬರುತ್ತಾ? 29 ಇಸ್ ಕರೆಕ್ಟ್ ಆನ್ಸರ್. ಇನ್ನೊಂದ್ ರೀತಿನೂ ಮಾಡ್ಬೋದು ಇದನ್ನ. ಈ ರೀತಿ ಮಾಡಿದ್ದು ಕರೆಕ್ಟೇ. ಇನ್ನೊಂದ್ ರೀತಿ ಯಾವ ತರ ಮಾಡ್ಬೋದು ಅಂದ್ರ, ಇಲ್ಲಿ ನೋಡಿ, ಫಸ್ಟ್ ಕಾಲಮ್ ಏನದ? 5, 11, 21 ಕೊಟ್ಟಿದಾರ ಅವರು. ಹೌದು, ಈಗ ನೋಡಿ, 5 ಎರಡ್ಲೆ ಎಷ್ಟು? 10 ಪ್ಲಸ್ 11 ಮಾಡಿದ್ರೆ ಎಷ್ಟು ಬರುತ್ತ? 5ಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡಿ ಪ್ಲಸ್ 11 ಮಾಡಿದ್ರೆ ಎಷ್ಟು ಬರುತ್ತ? 21 ಬರುತ್ತ. ಓಕೆ, ನೆಕ್ಸ್ಟ್ ಕಾಲಮ್ ತಗೊಳ್ಳಿ. ನೆಕ್ಸ್ಟ್ ಕಾಲಮ್ ಎಷ್ಟು ಕೊಟ್ಟಾರು? 8, 17, 33 ತಗೊಂಡಾರು. ಈಗ ಸೇಮ್ ಲಾಜಿಕ್ ಅಪ್ಲೈ ಮಾಡೋನು. ಇಲ್ಲಿನು ಸೇಮ್ ಲಾಜಿಕ್ ಅಪ್ಲೈ ಮಾಡಿದ್ರೆ ಏನಾಗುತ್ತ? 8 ಎರಡ್ಲೆ ಮಾಡಿ ಪ್ಲಸ್ 8 ಎರಡ್ಲೆ ಎಷ್ಟು? 16 ಪ್ಲಸ್ 17 ಮಾಡಿದಾಗ ಎಷ್ಟು ಬರುತ್ತ? 33 ಬರುತ್ತಾ? ಹೌದು, 33 ಬಂದದ. ಇಲ್ಲಿ 8 ಎರಡ್ಲೆ 16 ಮಾಡಿ ಪ್ಲಸ್ 17 ಕೂಡಿದಾಗ 8 ಇಂಟು 2 ಪ್ಲಸ್ 17 ಮಾಡಿದಾಗ 33 ಬಂದದ. ಹೌದು, ನೆಕ್ಸ್ಟ್ ಸೇಮ್ ಲಾಜಿಕ್ ನ ನಾವು ಥರ್ಡ್ ಕಾಲಮ್ಗೂ ಅಪ್ಲೈ ಮಾಡ್ಬೇಕು. ಸೇಮ್ ಲಾಜಿಕ್ ನ ಥರ್ಡ್ ಕಾಲಮ್ಗೆ ಅಪ್ಲೈ ಮಾಡಿದಾಗ ಏನಾಗುತ್ತ? ಥರ್ಡ್ ಕಾಲಮ್ ಏನದ? 7, 15 ಕ್ವಶನ್ ಮಾರ್ಕ್ ಕೊಟ್ಟಾರು. 7, 15 ಕ್ವಶನ್ ಮಾರ್ಕ್ ಕೊಟ್ಟಾಗ ನಾವು ಸೇಮ್ ಲಾಜಿಕ್ ಅಪ್ಲೈ ಮಾಡಿದಾಗ ಏನಾಗುತ್ತ? ಸೇಮ್ ಲಾಜಿಕ್ ಅಪ್ಲೈ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? 7ಕ್ಕೆ 2ರಿಂದ ಮಲ್ಟಿಪ್ಲೈ ಮಾಡ್ಬೇಕು. ಆ ನಂತರ ಪ್ಲಸ್ 15 ಮಾಡ್ಬೇಕು. ಹೌದು, 7 ಇಂಟು 2 ಪ್ಲಸ್ 15 ಮಾಡಿದಾಗ ಎಷ್ಟು ಬರುತ್ತ? 7 ಎರಡ್ಲೆ 14 ಪ್ಲಸ್ 15 ಮಾಡಿದಾಗ 29 ಬರುತ್ತ. 29 ಬರುತ್ತಾ? ಆಪ್ಷನ್ ಎ 29 ಇಸ್ ಕರೆಕ್ಟ್ ಆನ್ಸರ್. ನೀವು ಯಾವ ಮೆಥಡ್ಲಿ ಮಾಡಿದ್ರು ಆಪ್ಷನ್ ಎ 29 ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ ಈ ತರ ಕೊಟ್ಟಾರ ನೋಡ್ರಿ, ಇದನ್ನ ಟ್ರೈ ಮಾಡಿ. ನಿಮ್ಗೆ ಯಾವಾಗ ಈ ತರ ಕ್ವಶನ್ಸ್ ಕೊಟ್ಟಿರ್ತಾರಲ್ಲ, ಅವಾಗ ಮೇನ್ಲಿ ನೀವು ಯಾವ ಸಂಖ್ಯೆಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ, ವರ್ಗ ಸಂಖ್ಯೆಗಳು, ಘನ ಸಂಖ್ಯೆಗಳು ಈ ತರ ಕೊಟ್ಟಿರ್ತಾರಲ್ಲ, ಆ ಸಂಖ್ಯೆಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಇಲ್ಲಿ ಮೊದಲನೇ ಅಡ್ಡ ಸಾಲು ನೋಡ್ರಿ, ಫಸ್ಟ್ ರೋ ನೋಡಿ. ಫಸ್ಟ್ ರೋ ಏನದ? 11, 12, 25. ಹೌದು, ಈಗ ಅದರಲ್ಲಿ ಒಂದು ವರ್ಗ ಸಂಖ್ಯೆ ಐತಿ. ಯಾವ್ದೈತಿ? 25 ವರ್ಗ ಸಂಖ್ಯೆ ಅದ. 25 ಯಾವ ಸಂಖ್ಯೆ ವರ್ಗ ಸಂಖ್ಯೆ? 5ರ ವರ್ಗ ಸಂಖ್ಯೆ. 5 ಸ್ಕ್ವೇರ್ ಮಾಡಿದ್ರ 25 ಬರುತ್ತ. ಬಟ್ ಇಲ್ಲಿ 5ಕ್ಕೂ ಅಂದ್ರೆ 25ರ ವರ್ಗ ಮೂಲ ಎಷ್ಟು? 5. 5ಕ್ಕೂ ಇವೆರಡು ಸಂಖ್ಯೆಗಳಿಗೆ ಏನಾದ್ರೂ ಸಂಬಂಧ ಅದ ನೋಡ್ರಿ. ಇಲ್ಲಿ ನೋಡಿ, 1 ಪ್ಲಸ್ 1 ಎಷ್ಟು? ಪ್ಲಸ್ 1 ಪ್ಲಸ್ 2 ಮಾಡಿದಾಗ ಎಷ್ಟು ಬರುತ್ತ?
ಈಗ ನೋಡಿ, ಈ ಸಂಖ್ಯೆಯ ಅಂಕಿಗಳು ಮತ್ತು ಈ ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಕಂಡುಹಿಡಿದಾಗ ಎಷ್ಟು ಬರುತ್ತಾ? ಒಂದು ಒಂದು ಎರಡು ಸೇರಿದ್ದ ಎರಡು, ಎರಡು ಪ್ಲಸ್ ಒಂದು ಮೂರು, ಮೂರು ಪ್ಲಸ್ ಎರಡು 5 ಬರುತ್ತಾ? ಇಲ್ಲಿ ನೋಡ್ರಿ, ಇಲ್ಲಿ 11 ಐತಿ, 12 ಐತಿ. 11 ಸಂಖ್ಯೆಗಳು ಕೂಡಿಸ್ರೆ ಒಂದ ಕೂಡಿಸ್ರೆ ಎರಡು, ಒಂದ ಎರಡು ಕೂಡಿಸ್ರೆ ಮೂರು, ಮೂರ ಎರಡು 5 ಬರುತ್ತಲ್ಲೋ ಇಲ್ಲಿ. 1 ಪ್ಲಸ್ 1 ಪ್ಲಸ್ 1 ಪ್ಲಸ್ 2 ಮಾಡಿದ್ರ 1 ಪ್ಲಸ್ 1 2, 2 ಪ್ಲಸ್ 1 3, 3 ಪ್ಲಸ್ 2 5 ಆಗುತ್ತೆ. 5 ಯಾವ್ದಕ್ ಸಮ? 25ರ ವರ್ಗಮೂಲಕ್ಕೆ ಸಮ. 25ರ ವರ್ಗಮೂಲ ಎಷ್ಟು? 5. ಇದು 5 ಬರ್ತಾ ಇದೆ, ಹೌದು. ನೆಕ್ಸ್ಟ್ ಸೇಮ್ ಲಾಜಿಕ್ ನ ನಾವು ಸೆಕೆಂಡ್ ರೋಗೂ ಅಪ್ಲೈ ಮಾಡೋಣ. 21, 30, 36 ಕೊಟ್ಟಾರು. 36 ಯಾವ ಸಂಖ್ಯೆ ವರ್ಗ? 36 36ರ ವರ್ಗಮೂಲ ಎಷ್ಟು? 6. ಯಾಕಂದ್ರೆ ಈ ಸಂಖ್ಯೆಗಳಿಗೆ ಏನ್ ಸಂಬಂಧ ಐತಿ? 2 ಪ್ಲಸ್ 1 3 ಪ್ಲಸ್ 3 ಪ್ಲಸ್ 0 ಮಾಡಿದಾಗ 6 ಬರುತ್ತೆ. ಯಾಕಂದ್ರೆ 2 1 ಕೂಡಿದ್ರೆ 3, 3 ಪ್ಲಸ್ 3 6 ಬರುತ್ತೆ, ಹೌದು. ಸೇಮ್ ನಾವು ಏನ್ ಮಾಡ್ಬೇಕಾಗತ್ತ? ಈ ಥರ್ಡ್ ರೋಗ್ ಅಪ್ಲೈ ಮಾಡ್ಬೇಕಾಗತ್ತ. ಈ ಫಸ್ಟ್ ರೋ ಸೆಕೆಂಡ್ ರೋ ಲಾಜಿಕ್ ಅಪ್ಲೈ ಆಗಿದ್ ಸೇಮ್ ಅದ. ಸೊ ನಾವ್ ಏನ್ ಮಾಡ್ತೀವಿ ಈಗ? 32 ಕ್ವಶನ್ ಮಾರ್ಕ್ 64 ಈ ತರ ಬರಿತೀವಿ. ಈಗ 64ರ ವರ್ಗಮೂಲ ಎಷ್ಟು? 64ರ ವರ್ಗಮೂಲ ಎಷ್ಟು? 8. ಅಂದ್ರೆ ನಮ್ಗೆ ಏನಾಗ್ಬೇಕು? ಈ ಸಂಖ್ಯೆ ಮತ್ತು ಈ ಸಂಖ್ಯೆಗಳ ಅಂಕಿಗಳ ಮೊತ್ತವನ್ನು ಮಾಡಿದಾಗ ನಮ್ಗೆ ಎಷ್ಟು ಬರ್ಬೇಕು? 8 ಬರ್ಬೇಕು, ಹೌದು. ಈಗ 32 ಕೊಟ್ಟಾರ. 3 ಪ್ಲಸ್ 2 ಮಾಡಿದಾಗ ಎಷ್ಟು ಬರುತ್ತ? 5 ಬರುತ್ತ. ಇನ್ನೊಂದ್ ಸಂಖ್ಯೆ ಯಾವ ತರ ಇರ್ಬೇಕು ನಮ್ಗ? 8ರಾಗ 5 ಕರ 3. ಇನ್ನೊಂದು ಸಂಖ್ಯೆ ಅಂಕಿಗಳ ಮೊತ್ತವನ್ನು ಕಂಡುಹಿಡಿದಾಗ ನಮ್ಗೆ ಅದು ಎಷ್ಟು ಬರ್ಬೇಕು? 3 ಬರ್ಬೇಕು. ಯಾಕಂದ್ರೆ ಇಲ್ಲಿ ನೋಡ್ರಿ, 3 2 ಎಷ್ಟು? 5. 5 ಪ್ಲಸ್ ಕ್ವಶನ್ ಮಾರ್ಕ್ ಈಕ್ವಲ್ ಟು ನಮ್ಗೆ ಗೊತ್ತಿಲ್ಲ. ಈ ಕ್ವಶನ್ ಮಾರ್ಕ್ ಕಂಡು ಹಿಡ್ಬೇಕಾದ್ರೆ ಏನ್ ಮಾಡ್ತೀರಿ ನೀವು? 8 ಮೈನಸ್ 5 ಈಕ್ವಲ್ ಟು ಕ್ವಶನ್ ಮಾರ್ಕ್. ಕ್ವಶನ್ ಮಾರ್ಕ್ ಈಕ್ವಲ್ ಟು 3, ಹೌದು. 8ರಾಗ 5 ಕರ 3. ಆ ಸಂಖ್ಯೆಗಳ ಮೊತ್ತ ಕಂಡು ಹಿಡಿದಾಗ ಎಷ್ಟು ಬರ್ಬೇಕು ನಮಗ? 3 ಬರ್ಬೇಕು. ನೋಡ್ರಿ, 3 ಬರುವ ಆಪ್ಷನ್ಸ್ ಯಾವ್ದಾವ? ಬಿ ನೋಡ್ರಿ, 2 2 ಕೂಡಿಸಿದ್ರೆ 4 ಆಗತ್ತ, ಇದು ಬರಲ್ಲ. 2 4 ಕೂಡಿಸಿದ್ರೆ 6 ಆಗತ್ತ, ಆಪ್ಷನ್ ಡಿನೂ ಬರಲ್ಲ. 2 3 ಕೂಡಿಸಿದ್ರೆ 5 ಬರುತ್ತೆ, ಆಪ್ಷನ್ ಸಿನೂ ಆಗಲ್ಲ. ನಮಗ್ ಅಂಕಿಗಳ ಮೊತ್ತ ಮಾಡಿದಾಗ 3 ಬರುವ ಆನ್ಸರ್ ಯಾವ್ದಂದ್ರೆ 21 ಅಷ್ಟೇ. 2 ಪ್ಲಸ್ 1 ಮಾಡಿದಾಗ 3 ಬರುತ್ತೆ. ಸೊ ಆಪ್ಷನ್ ಎ 21 ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ಈ ಪ್ರಶ್ನೆ ಟ್ರೈ ಮಾಡಿ. ಫಸ್ಟ್ ಕಾಲಮ್ ಏನ್ ಕೊಟ್ಟಾರು? 2 3 17 ಕೊಟ್ಟಾರು, ಹೌದು. ಈಗ ಈ ತರ ಕೊಟ್ಟಾಗ ಏನ್ ಮಾಡ್ಬೇಕಂದ್ರ, 2ರ ಘನ ಎಷ್ಟು? 2ರ ಘನ 8. 3ರ ವರ್ಗ ಎಷ್ಟು? ಕೂಡಿದಾಗ ಎಷ್ಟು ಬರುತ್ತ? 2ರ ಘನ ಮತ್ತು 3ರ ವರ್ಗವನ್ನು ಕೂಡಿದಾಗ 17 ಬರುತ್ತ. ಓಕೆ, ಸೇಮ್ ಸೆಕೆಂಡ್ ಕಾಲಮ್ ತಗೊಳ್ಳಿ. 3 2 31 ಇದೆ. ಸೊ ಈಗ 3ರ ಘನ ಎಷ್ಟು? 3ರ ಘನ 27. 2ರ ವರ್ಗ, ಯಾಕಂದ್ರೆ ಎರಡನೇ ಸಂಖ್ಯೆ ವರ್ಗ ಮಾಡ್ಯಾರ. ಇಲ್ಲಿ ಫಸ್ಟ್ ರೋ ನೋಡ್ರಿ, 1ನೇ ಸಂಖ್ಯೆ ಘನ, 2ನೇ ಸಂಖ್ಯೆ ವರ್ಗ ಮಾಡ್ಯಾರು. 2ರ ವರ್ಗ ಎಷ್ಟು? 2ರ ವರ್ಗ 4. ಓಕೆ, 27 ಪ್ಲಸ್ 4 ಮಾಡಿದಾಗ ಎಷ್ಟು ಬರುತ್ತ? 31 ಬರುತ್ತ, ಹೌದು. ಇದೇ ಲಾಜಿಕ್ ಅನ್ನ ನಾವು ಏನ್ ಮಾಡ್ಬೇಕು? 3ನೇ ಕಾಲಮ್ಗೂ ಅಪ್ಲೈ ಮಾಡ್ಬೇಕು. 3ನೇ ಕಾಲಮ್ ಏನ್ ಕೊಟ್ಟಿದಾರ ಅವ್ರ? ಕ್ವಶನ್ ಮಾರ್ಕ್ 336 ಕೊಟ್ಟಾರು. ಈಗ ಕ್ವಶನ್ ಮಾರ್ಕ್ 336 ಕೊಟ್ಟಾಗ ಏನ್ ಬರುತ್ತೆ ಕ್ವಶನ್ ಮಾರ್ಕ್ ಇದ್ದಲ್ಲಿ? ಈಗ ಕ್ವಶನ್ ಮಾರ್ಕ್ ಇದ್ದಲ್ಲಿ ಫೈಂಡ್ ಔಟ್ ಮಾಡ್ಬೇಕು. 1ನೆಯ ಸಂಖ್ಯೆಯ ಘನ ಅಂದ್ರೆ ಕ್ವಶನ್ ಮಾರ್ಕ್ ದ ಕ್ಯೂಬ್ ಪ್ಲಸ್ 2ನೇ ಸಂಖ್ಯೆ ವರ್ಗ. 2ನೇ ಸಂಖ್ಯೆ ವರ್ಗ 3ರ ವರ್ಗ ಎಷ್ಟು ಬರುತ್ತ? 3 ಸ್ಕ್ವೇರ್ ಮಾಡಿದ್ರ 9 ಬರುತ್ತ. ಕೂಡಿದಾಗ ಎಷ್ಟು ಬರುತ್ತೆ? ಇದನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು 36 ಮೈನಸ್ 9 ಮಾಡ್ಬೇಕು. ಯಾಕಂದ್ರೆ 36 9 ಕದ್ರೆ ಇದು ಸಿಗುತ್ತಲ್ರಿ. ಯಾಕಂದ್ರೆ ಈಗ ಫಸ್ಟ್ನೇ ಸಂಖ್ಯೆಯ ಘನ ಪ್ಲಸ್ 2ನೇ ಸಂಖ್ಯೆ ವರ್ಗ ಆಗ್ಬೇಕದ. ಫಸ್ಟ್ನೇ ಸಂಖ್ಯೆನ ಗೊತ್ತಿಲ್ಲ ನಮ್ಗೆ, ಅದಕ್ಕೆ ಕ್ವಶನ್ ಮಾರ್ಕ್ ಕ್ಯೂಬ್ ಅಥವಾ ಎಕ್ಸ್ ಅಂತ ಇಟ್ಕೋರಿ. ಇದನ್ನ ಇದು ಗೊತ್ತಿಲ್ಲದ ಎಕ್ಸ್ ಕ್ಯೂಬ್ ಅಂತ ಇಟ್ಕೋರಿ. ಓಕೆ, ಕ್ವಶನ್ ಮಾರ್ಕ್ ಕ್ಯೂ ಪ್ಲಸ್ 9 ಮಾಡಿದಾಗ 36 ಐತಿ. ಕ್ವಶನ್ ಮಾರ್ಕ್ ಇದ್ದಿದ್ದು ಯಾವ್ದು ಕಂಡು ಹಿಡಿಬೇಕಂದ್ರ 9ನ್ನ ಪ್ಲಸ್ 9 ಆ ಸೈಡ್ ಕಳ್ಸಿದ್ರೆ ಏನಾಗತ್ತ? -9 ಆಗತ್ತ. ಕ್ವಶನ್ ಮಾರ್ಕ್ ಕ್ಯೂಬ್ ಈಕ್ವಲ್ ಟು 36 ಮೈನಸ್ 9 ಮಾಡಿದ್ರೆ 27 ಬರುತ್ತ. 27ರ ಘನಮೂಲ ಎಷ್ಟ? ಈ ಕ್ಯೂಬ್ ಈ ಸೈಡ್ ಬಂದ್ರೆ ಏನಾಗತ್ತ? ಕ್ಯೂಬ್ ರೂಟ್ ಆಗತ್ತ, ಹೌದು. ಘನಮೂಲ ಆಗತ್ತ.
27ರ ಘನಮೂಲ ಎಷ್ಟು? 3. ಕಂಬ ಸಾಲುಗಳಿಗೆ ಕಾಲಮ್ ಅಂತಾರು, ಅಡ್ಡ ಸಾಲುಗಳಿಗೆ ರೋ ಅಂತಾರೆ ಅಂತ ಹೇಳಿ ನಿಮ್ಗೆ ಸ್ಟಾರ್ಟಿಂಗ್ ಹೇಳಿನ. ಈಗ ಫಸ್ಟ್ ಕಾಲಮ್ದಾಗ 2ರ ಘನ ಪ್ಲಸ್ 3ರ ವರ್ಗ ಫಸ್ಟ್ನೇ ಸಂಖ್ಯೆ ಘನ ಮಾಡೋದ, ಕ್ಯೂಬ್ ಮಾಡೋದು, 2ನೇ ಸಂಖ್ಯೆ ವರ್ಗ ಮಾಡೋದು. ಆ ತರ ಮಾಡ್ಕೊತ ಬಂದ ಅದನ್ನ ಎಡಿಷನ್ ಮಾಡ್ಯಾರ, ಕೂಡ್ಸ್ಯಾರ. ಸಂಕಲನ ಮಾಡಿದಾಗ ಎಷ್ಟು ಬರುತ್ತೆ? 8 + 9 17 ಬಂದದ. ನೆಕ್ಸ್ಟ್ ಇಲ್ಲಿ 3ರ ಘನ 27, 2ರ ವರ್ಗ 4, 27 4 ಕೂಡಿದಾಗ 31 ಬಂದದ. ಅದೇ ರೀತಿ ಇಲ್ಲಿ ಆನ್ಸರ್ ನಮ್ದು ಎಷ್ಟು ಬಂದೈತಿ? 3 ಬಂದೈತಿ. ಯಾಕಂದ್ರೆ 3ರ ಘನ ಎಷ್ಟಾಗತ್ತ? 3ರ ಘನ 27 ಆಗತ್ತ. ನೆಕ್ಸ್ಟ್ 3ರ ವರ್ಗ ಎಷ್ಟಾಗತ್ತ? 3ರ ವರ್ಗ 9 ಆಗತ್ತ. 27 9 ಕೂಡಿದ್ರೆ 36 ಬರುತ್ತ. ಸೊ ನಮ್ಗ ಕ್ವಶನ್ ಮಾರ್ಕ್ ಇದ್ದಲ್ಲಿ 3ನೇ ಆನ್ಸರ್ ಬರುತ್ತ. ಮುಂದಿನ ಪ್ರಶ್ನೆ, ಈ ಕ್ವಶನ್ ಟ್ರೈ ಮಾಡಿ. ಇದ ರೋ ವೈಸ್ ಬರುತ್ತೋ ಅಥವಾ ರಿಲೇಷನ್ ಕಾಲಮ್ ವೈಸ್ ಬರುತ್ತೆ ಅನ್ನೋದನ್ನ ನೋಡ್ಬೇಕು. ಇಲ್ಲಿ ಕಾಲಮ್ ವೈಸ್ ರಿಲೇಷನ್ ಅದ. ಈ ಪ್ರಶ್ನೆ ನೋಡಿ, ನೀವು ಯಾವ ಕಡೆ ಅಂದಾದ್ರೂ ಹೋಗ್ಬೋದು. ಫಸ್ಟ್ ಕಾಲಮ್ ಒಳಗೆ ಕ್ವಶನ್ ಮಾರ್ಕ್ ಇದ್ದಾಗ ಲಾಸ್ಟ್ ದಿಂದ ಹೋಗ್ರಿ, ಲಾಸ್ಟ್ ಒಳಗೆ ಇದ್ದಾಗ ಫಸ್ಟ್ ದಿಂದ ಹೋಗ್ರಿ. ಓಕೆ, ಈಗ ನೋಡ್ರಿ, 40 + 5 ಮಾಡಿದ್ರೆ ಎಷ್ಟು ಬರುತ್ತ? 40 ಬಂದಂತ ಆನ್ಸರ್ ಒಳಗ -2 ಮಾಡಿದ್ರ ಈ ತರ ನೆನಪಿಟ್ಕೋಬಹುದು ನೀವು. ಇದ ರೋ 1, ಇದ ರೋ 2, ರೋ 3, ರೋ 4. ಇಲ್ಲಿ ಏನ್ ಅಪ್ಲೈ ಮಾಡ್ಯಾರ ಅಂದ್ರೆ ಇವ್ರ, ಇದು ರೋ 2 ರೋ 3 ಹೌದು. R2 + R3 ಮಾಡಿ -R1 ಮಾಡ್ಯಾರು. ಈಗ R2 ಒಳಗೆ ಏನದ? 40 + 5 ಮಿಡಲ್ 2 ರೋಗಳನ್ನ ಆಡ್ ಮಾಡಿ ಫಸ್ಟ್ ರೋ ಅನ್ನ ಮೈನಸ್ ಮಾಡ್ಯಾರು. 40 + 5 45 -2 ಮಾಡಿದ್ರ 43 ಬರುತ್ತ. ಅದೇ ರೀತಿ ಇಲ್ಲಿ 2ನೇ ಕಾಲಮ್ ನೋಡ್ರಿ, ಇಲ್ಲಿ ಏನ್ ಕೊಟ್ಟಾರ ಅವ್ರ? 1 22 2 23. ಓಕೆ, ಈಗ ಅದೇ ಸೇಮ್ ಲಾಜಿಕ್ ಇಲ್ಲಿನೂ ಅಪ್ಲೈ ಆಗುತ್ತ. ಏನ್ ಲಾಜಿಕ್ ನಮ್ದು? ಮಿಡಲ್ 2 ಇದ್ದಿದ್ದನ್ನು ಕೂಡ್ಬೇಕು, 22 + 2 ಮಾಡಿ ಫಸ್ಟ್ ರೋ ಇದ್ದದನ್ನ ಮೈನಸ್ ಮಾಡ್ಬೇಕು. 22 + 2 ಎಷ್ಟು ಬರುತ್ತ? 24 ಬರುತ್ತ. ಫಸ್ಟ್ ರೋ ಒಳಗಿನ ಸಂಖ್ಯೆ ಮೈನಸ್ ಮಾಡ್ಬೇಕು, -1 ಮಾಡಿದಾರು. 24 - 1 ಮಾಡಿದಾಗ ಎಷ್ಟು ಬರುತ್ತೆ? 23 ಬರುತ್ತ. ಹೌದು, 23 ಬಂದದ ಇಲ್ಲಿ. ಹೌದು, ಆ ಫಸ್ಟ್ ಕಾಲಮ್ಗಿನ್ನು ಸೇಮ್ ಲಾಜಿಕ್ ಯೂಸ್ ಮಾಡ್ಬೇಕು ನಾವು. ಫಸ್ಟ್ ಕಾಲಮ್ ಏನ್ ಕೊಟ್ಟಾರು? ಕ್ವಶನ್ ಮಾರ್ಕ್ 21 1 20 ಕೊಟ್ಟಾರು. ನಾವು ಲಾಜಿಕ್ ಏನು? ನಡುವಿನ 2 ಸಂಖ್ಯೆಗಳನ್ನ ಆಡ್ ಮಾಡಿ 1ನೇ ಸಂಖ್ಯೆ ಕಳೆದಾಗ ಆನ್ಸರ್ ಬರುತ್ತ. ಅದೇ ರೀತಿ ಇಲ್ಲಿ ಅಪ್ಲೈ ಮಾಡ್ನು. ನಡುವಿನ 2 ಸಂಖ್ಯೆಗಳು ಯಾವುದು? 21 + 1 ಮೈನಸ್ ಕ್ವಶನ್ ಮಾರ್ಕ್ ಮಾಡ್ಬೇಕಾಗಿತ್ತು. ಈಕ್ವಲ್ ಟು ಎಷ್ಟು ಬರ್ಬೇಕು? 20 ಬರ್ಬೇಕು. ಈಗ 21 + 1 22 ಬರುತ್ತಾ? +20 ಈ ಸೈಡ್ ತಗೋರಿ, -20 ಆಗಿದ್ರೆ ಮೈನಸ್ ಕ್ವಶನ್ ಮಾರ್ಕ್ ಆ ಸೈಡ್ ತಗೋರಿ, ಪ್ಲಸ್ ಕ್ವಶನ್ ಮಾರ್ಕ್ ಆಗುತ್ತಾ? ಅಂದ್ರೆ ಕ್ವಶನ್ ಮಾರ್ಕ್ ಈಕ್ವಲ್ ಟು ಎಷ್ಟು ಬರುತ್ತೆ? 22ರಾಗ 20 ಕಳೆದ್ರೆ ಎಷ್ಟ? 2. ಯಾವ ಆಪ್ಷನ್ ಅದ? ಆಪ್ಷನ್ ಸಿ ಅದ. ಆಪ್ಷನ್ ಸಿ 2 ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ಈ ಪ್ರಶ್ನೆ ಒಳಗ 9 5 3 135 ಈ ತರ ಕೊಟ್ಟಾರು. ನಾವ ಇದಕ್ಕೆ ಏನು ಅಪ್ಲೈ ಮಾಡ್ಬೋದು? 9 5 ಎಷ್ಟು? 45. 45 3 ಎಷ್ಟು ಬರುತ್ತಾ? 135 ಬರುತ್ತಾ? ಓಕೆ, ಅದೇ ರೀತಿ ಇಲ್ಲಿನೂ ಅದನ್ನೇ ಲಾಜಿಕ್ ಅಪ್ಲೈ ಮಾಡ್ಯಾರ ಅವ್ರ. ಇಲ್ಲಿ 5 × 7 ಎಷ್ಟಾಗುತ್ತಾ? 35 ಆಗುತ್ತಾ. 35 4 ಎಷ್ಟಾಗುತ್ತಾ? 35 × 4 ಮಾಡಿದಾಗ 140 ಬರುತ್ತಾ. ಓಕೆ, ಏನ್ ಮಾಡಿದಾರ ಅವ್ರ? ಎಲ್ಲ ಕಾಲಮ್ 3 ಸಂಖ್ಯೆಗಳನ್ನ ಗುಣಾಕಾರ ಮಾಡಿದಾಗ ಈ ಫಸ್ಟ್ ಕಾಲಮ್ ಏನಾಗತ್ತ? 9 × 5 × 3 ಮಾಡಿದಾಗ 135 ಬಂದದ. ಓಕೆ, ಸೊ 135 ಇಲ್ಲದ. ನೆಕ್ಸ್ಟ್ 2ನೇ ಕಾಲಮ್ ನೋಡಿ, ಇಲ್ಲಿ 2ನೇ ಕಾಲಮ್ ಇದು 5 × 7 × 4 ಮಾಡ್ಯಾರು. 5 7 35 35 4 140 ಬಂದದ. ಸೇಮ್ ಲಾಜಿಕ್ ಇಲ್ಲಿ ಅಪ್ಲೈ ಮಾಡ್ಬೇಕು ನಾವ. ಸೇಮ್ ಲಾಜಿಕ್ ಅಪ್ಲೈ ಯಾವ ತರ ಮಾಡ್ಬೇಕು? 6 × ಕ್ವಶನ್ ಮಾರ್ಕ್ 10ನೇ ಕಂಡು ಮಾಡ್ಬೇಕು, ಇಂಟು 5 ಮಾಡಿದಾಗ 150 ಬರ್ಬೇಕು. ಹೌದು, ಕ್ವಶನ್ ಮಾರ್ಕ್ ಬಿಟ್ಟು ಉಳಿದಿದ್ದೆಲ್ಲ ಈ ಸೈಡ್ ಕಳ್ಸೋಣ. 150 6 × 5 ಅಂದ್ರೆ 30, ಇಲ್ಲಿ ಡಿವೈಡೆಡ್ ಬೈ 30 ಆಗ್ತದೆ. ಇದು 30 × ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 150. ಈಗ ಕ್ವಶನ್ ಮಾರ್ಕ್ ಫೈಂಡ್ ಔಟ್ ಮಾಡ್ಬೇಕಂದ್ರ 150 ಡಿವೈಡೆಡ್ ಬೈ ಇಂಟು 30 ಇದ್ದಿದ್ದು ಈ ಸೈಡ್ ಬಂದ್ರೆ ಡಿವೈಡೆಡ್ ಬೈ 30 ಆಗುತ್ತಾ. 0 0 3 1 3 5 ಕ್ವಶನ್ ಮಾರ್ಕ್ ಇದ್ದಲ್ಲಿ ಎಷ್ಟು ಬರುತ್ತಾ? 5 ಬರುತ್ತಾ. ಆಪ್ಷನ್ ಬಿ 5 ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್.
ಈ ಪ್ರಶ್ನೆ ಟ್ರೈ ಮಾಡಿ. ಈ ಪ್ರಶ್ನೆಯಲ್ಲಿ ರೋ ಏನ್ ಕೊಟ್ಟಾರ ಅವ್ರ 2 4 24 2 4 24 2 4 ಯೂಸ್ ಮಾಡ್ಕೊಂಡ್ ಅದ್ 24 ಬರ್ಬೇಕಾದ್ರೆ ಏನ್ ಮಾಡ್ಬೇಕು ನಾವ? ಎರಡರ ಗಣ ಎರಡರ ಗಣ ಪ್ಲಸ್ 4ರ ವರ್ಗ ಈಕ್ವಲ್ ಟು 24. ಎರಡರ ಗಣ ಎಷ್ಟು? 8. 4ರ ವರ್ಗ ಎಷ್ಟು? 16. 8 16 ಕೂಡಿದ್ರೆ 24 ಬರುತ್ತ. ಅದೇ ಸೇಮ್ ಲಾಜಿಕ್ ಇದಕ್ಕೂ ಅಪ್ಲೈ ಆಗೈತೆ ನೋಡ್ಬೇಕು. 5 7 174 ಇದೆ. ಸೊ ಈಗ ಇಲ್ಲಿನೂ ಏನ್ ಮಾಡ್ಬೇಕು? ಫಸ್ಟ್ ಸಂಖ್ಯೆ ಘನ ಮಾಡ್ಬೇಕು, ಎರಡನೇ ಸಂಖ್ಯೆ ವರ್ಗ ಮಾಡ್ಬೇಕು. ಎರಡು ಸಮ್ ಮಾಡಿದಾಗ 174 ಬರ್ಬೇಕು. 5ರ ಘನ ಪ್ಲಸ್ 7ರ ವರ್ಗ ಇಸ್ ಈಕ್ವಲ್ ಟು 174 ಬರುತ್ತೆ ನೋಡೋಣ. 5ರ ಘನ ಎಷ್ಟು? 125 ಪ್ಲಸ್ 7ರ ವರ್ಗ 49. 125 ಪ್ಲಸ್ 49 ಮಾಡಿದಾಗ ಎಷ್ಟು ಬರುತ್ತಾ? 174 ಬರುತ್ತಾ? ಓಕೆ. ಈಗ ಇದೇ ಸೇಮ್ ಲಾಜಿಕ್ ಅನ್ನ ನಾವು ಮೂರನೇ ರೋಗೆ ಅಪ್ಲೈ ಮಾಡ್ಬೇಕು, ಮೂರನೇ ಅಡ್ಡ ಸಾಲಿಗೆ ಅಪ್ಲೈ ಮಾಡ್ಬೇಕು. 6 ಇದೆ, 3 ಇದೆ, ಕ್ವೆಶ್ಚನ್ ಮಾರ್ಕ್ ಅದ. ಸೊ ಇದನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕೀಗ? ಮೊದಲನೇ ಸಂಖ್ಯೆಯ ಘನ ಇಲ್ಲೆಲ್ಲ ನೋಡ್ರಿ. ಮೊದಲನೆಯ ಸಂಖ್ಯೆಯ ಘನ ಪ್ಲಸ್ ಎರಡನೆಯ ಸಂಖ್ಯೆ ವರ್ಗ ಈಕ್ವಲ್ ಟು ಮೂರನೇ ಸಂಖ್ಯೆ ಬಂದೈತಿ. ಸೊ ಮೊದಲನೇ ಸಂಖ್ಯೆಯ ಘನ ಎಷ್ಟು? ಮೊದಲನೇ ಸಂಖ್ಯೆ 6 ಕ್ಯೂಬ್ ಪ್ಲಸ್ ಎರಡನೇ ಸಂಖ್ಯೆ ವರ್ಗ 3 ಸ್ಕ್ವೇರ್ ಈಕ್ವಲ್ ಟು ಎಷ್ಟು ಬರುತ್ತೆ ಅನ್ನೋದನ್ನ ನೋಡ್ಬೇಕು. 6ರ ಘನ ಎಷ್ಟು? 216 ಪ್ಲಸ್ 3ರ ವರ್ಗ ಎಷ್ಟು? 3ರ ವರ್ಗ 9 ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್. ಸೊ 216 ಪ್ಲಸ್ 9 ಕೂಡಿದಾಗ ಎಷ್ಟು ಬರುತ್ತಾ? 216 ಪ್ಲಸ್ 9 ಕೂಡಿದಾಗ 225 ಬರುತ್ತಾ? ಕ್ವೆಶ್ಚನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರಬೇಕು? 225 ಬರ್ಬೇಕು. ಆಪ್ಷನ್ ಸಿ ಅದ ನೋಡ್ರಿ, 225. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ. ಈ ಪ್ರಶ್ನೆಯನ್ನು ಟ್ರೈ ಮಾಡಿ. ಇಲ್ಲಿ ನೋಡಿ, ಫಸ್ಟ್ ರೋ ಏನ್ ಕೊಟ್ಟಾರು? 6 23 69 9. ಹೌದು. ಈಗ 23 ಎಷ್ಟ್ಲೆ 69? 23 ಮೂರ್ಲೆ 69 ಬರುತ್ತಾ? ಹೌದು. 23 ಮೂರ್ಲೆ 69 ಬಂದದ. ಇದೇನ್ ಮೂರ್ಲೆ ಮಲ್ಟಿಪ್ಲೈ ಮಾಡ್ಯಾರಲ್ಲ, ಅದನ್ನೇ 6ಕ್ಕೆ ಪ್ಲೇಸ್ ಮಾಡ್ಯಾರು. 6 ಪ್ಲಸ್ 3 ಮಾಡಿದ್ರೆ 9 ಬರುತ್ತಾ? ಹೌದು. ಇಲ್ಲಿ ನೋಡಿ, 23 ಮೂರ್ಲೆ 69. ಸೊ 3 ಅದ. 15 6 ಪ್ಲಸ್ 3 ಈಕ್ವಲ್ ಟು 9 ಆಗ್ಯದ. ಅದೇ ರೀತಿ ಸೆಕೆಂಡ್ ರೋ ನೋಡಿ, ಇಲ್ಲಿ 10 29 87 13 ಕೊಟ್ಟಾರು. ಇದಕ್ಕೂ ನಾವು ಸೇಮ್ ಲಾಜಿಕ್ ಅಪ್ಲೈ ಆಗೈತೆ ಅಂತ ಚೆಕ್ ಮಾಡ್ಬೇಕು. ಇಲ್ಲಿ ನೋಡ್ರಿ, 29 ಮೂರ್ಲೆ ಎಷ್ಟು? 87. ಆದ್ರಿಂದ ನಾವು ಏನ್ ಮಾಡ್ಬೇಕು? 10ಕ್ಕೆ 3 ಆಡ್ ಮಾಡ್ಬೇಕು. 10 ಪ್ಲಸ್ 3 ಮಾಡಿದ್ರೆ ಎಷ್ಟು ಬರುತ್ತಾ? 13 ಬರುತ್ತಾ? ಸೇಮ್ ಲಾಜಿಕ್ ಅನ್ನ ನಾವು ಎಲ್ಲಿ ಅಪ್ಲೈ ಮಾಡ್ಬೇಕು? ಮೂರನೇ ಅಡ್ಡ ಸಾಲಿಗೆ ಅಪ್ಲೈ ಮಾಡ್ಬೇಕು. ಮೂರನೇ ಅಡ್ಡ ಸಾಲು ಏನದ? 5 37 ಕ್ವೆಶ್ಚನ್ ಮಾರ್ಕ್ ಕ್ವೆಶ್ಚನ್ ಮಾರ್ಕ್. ಮ್ಯಾಲಿನ ಲಾಜಿಕ್ ನೋಡ್ಬೇಕ್ರಿ ನಾವು. ನೋಡಿ, ಈ ಸಂಖ್ಯೆಗೆ ಇಂಟು 3 ಮಾಡ್ಯಾರು. ನೆಕ್ಸ್ಟ್ ಒಂದನೇ ಸಂಖ್ಯೆಗೆ ಪ್ಲಸ್ 3 ಮಾಡ್ಯಾರ. ಹೌದು. ಎರಡು ಸಾಲು ನೋಡ್ರಿ, ಇಲ್ಲಿ ಆ ತರನ ಮಾಡ್ಕೊತ ಬಂದಾರು. ಅಂದ್ರೆ ಈ ನಡುವಿನ ಸಂಖ್ಯೆಗೆ ಮಲ್ಟಿಪ್ಲೈ 3 ಮಾಡಿದಾಗ, ಈ ಎರಡನೇ ಸಂಖ್ಯೆಗೆ ಮಲ್ಟಿಪ್ಲೈ 3 ಮಾಡಿದಾಗ, ಗುಣಾಕಾರ 3 ಮಾಡಿದಾಗ ಮೂರನೇ ಸಂಖ್ಯೆ ಬಂದೈತಿ. ಅದೇ ರೀತಿ ಒಂದನೇ ಸಂಖ್ಯೆಗೆ ಪ್ಲಸ್ 3 ಮಾಡಿದಾಗ ನಾಲ್ಕನೇ ಸಂಖ್ಯೆ ಬಂದೈತಿ. ಇದೇ ಲಾಜಿಕ್ ಅನ್ನ ನಾವು ಇಲ್ಲೂ ಅಪ್ಲೈ ಮಾಡ್ಬೇಕು. ಒಂದನೇ ಸಂಖ್ಯೆಗೆ ಏನ್ ಮಾಡ್ಬೇಕು ನಾವೀಗ? ಪ್ಲಸ್ 3 ಮಾಡ್ಬೇಕು. ಒಂದನೇ ಸಂಖ್ಯೆಗೆ ಪ್ಲಸ್ 3, 5 ಪ್ಲಸ್ 3 ಎಷ್ಟು ಬರುತ್ತಾ? 8 ಬರುತ್ತಾ? ಎರಡನೇ ಸಂಖ್ಯೆಗೆ ಏನ್ ಮಾಡ್ಬೇಕು ನಾವು? ಇಂಟು 3 ಮಾಡ್ಬೇಕು. ಎರಡನೇ ಸಂಖ್ಯೆಗೆ ಇಂಟು 3 ಮಾಡಿದಾಗ ಎಷ್ಟು ಬರುತ್ತಾ? 111 ಬರುತ್ತಾ? ಸೊ ಕ್ವೆಶ್ಚನ್ ಮಾರ್ಕ್ ಇದ್ದಲ್ಲಿ ಏನ್ ಬರುತ್ತಾ? 111, 8 ಬರುತ್ತಾ? 111, 8 ಇರೋ ಆಪ್ಷನ್ ಯಾವುದು? ಆಪ್ಷನ್ ಬಿ, 111, 8. ಮುಂದಿನ ಪ್ರಶ್ನೆ. ಈ ಕ್ವೆಶ್ಚನ್ ಟ್ರೈ ಮಾಡಿ. ಈ ಪ್ರಶ್ನೆ ಒಳಗ ಈಗ ಫಸ್ಟ್ ಕಾಲಮ್ ನೋಡೋಣ. 2 6 9 50 ಇದೆ. ಓಕೆ. 6 9 ಎಷ್ಟು? 54. ಬಟ್ ಇಲ್ಲಿ ಎಷ್ಟದ? 50 ಅದ. 50 ಆಗ್ಬೇಕಾದ್ರೆ ಇದ್ರೊಳಗೆ ಎಷ್ಟು ಕಮ್ಮಿ ಮಾಡ್ಯಾರು? 4 ಅನ್ನೋದು ಏನ? 2 ಸ್ಕ್ವೇರ್. ಹೌದು. ಏನ್ ಮಾಡಿದಾರ ಅವ್ರ? 6 ಇಂಟು 9 ಮೈನಸ್ 2 ಸ್ಕ್ವೇರ್ ಮಾಡ್ಯಾರು. ಅಂದಾಗ 50 ಬಂದದ. ಎರಡನೇ ಮತ್ತು ಮೂರನೇ ಸಂಖ್ಯೆಗಳನ್ನ ಗುಣಿಸಿ ಅದರಲ್ಲಿ ಒಂದನೇ ಸಂಖ್ಯೆಯ ವರ್ಗವನ್ನು ಕಳೆದಾರು. ಹೌದು. ಅಂದ್ರೆ R2 ಇಂಟು R3
ಮೈನಸ್ R1 ಸ್ಕ್ವೇರ್ ಮಾಡ್ಯಾರು ಇಸ್ ಈಕ್ವಲ್ ಟು R4 ಬರತೈತಿ. ಇದು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. R1 R2 ಎಲ್ಲಿಂದ ಬರ್ದ್ರಿ ಅನ್ಬೇಡ್ರಿ. R2 ಅಂದ್ರೆ ಎರಡನೇ ಸಂಖ್ಯೆ ಮೂರನೇ ಸಂಖ್ಯೆ ಗುಣಾಕಾರ ಮಾಡಿ ಒಂದನೇ ಸಂಖ್ಯೆಯ ವರ್ಗವನ್ನು ಕಳೆದಾಗ ನಮಗೆ ನಾಲ್ಕನೇ ಸಂಖ್ಯೆ ಬರತೈತಿ ಅಂದಂಗ. ಈಗ ಥರ್ಡ್ ಕಾಲಮ್ ಸೇಮ್ ಲಾಜಿಕ್ ಅಪ್ಲೈ ಆಗ್ಯದನೋ ಇಲ್ಲೋ ನೋಡೋಣ ನಾವೀಗ. ಥರ್ಡ್ ಕಾಲಮ್ ಏನದ? ಥರ್ಡ್ ಕಾಲಮ್ 5 2 24 23 ಕೊಟ್ಟಾರು. ಓಕೆ, ನಾವ್ ಈಗ ಏನ್ ಮಾಡ್ಬೇಕಂದ್ರ ಈ ಒಂದನೇ ಲಾಜಿಕ್ ಅಪ್ಲೈ ಮಾಡಕ್ ಟ್ರೈ ಮಾಡೋಣ. ಒಂದನೇ ಲಾಜಿಕ್ ಏನ್ ಹೇಳಿದ್ದೆ ನಾನು? ನಡುವಿನ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಬೇಕು, ಬಂದ ಉತ್ತರದಲ್ಲಿ ಮೈನಸ್ ಒಂದನೇ ಸಂಖ್ಯೆಯ ವರ್ಗವನ್ನು ಮಾಡ್ಬೇಕು, 5 ಸ್ಕ್ವೇರ್ ಮಾಡ್ಬೇಕು. ಮಾಡಿದಾಗ 23 ಬರುತ್ತೆ ನೋಡ್ರಿ. 2 ಇಂಟು 24 ಮಾಡಿದಾಗ ಓಕೆ 2 ಇಂಟು 24 ಮೈನಸ್ 5 ಸ್ಕ್ವೇರ್, ಯಾಕಂದ್ರೆ ಒಂದನೇ ಸಂಖ್ಯೆ 5 ಐತಿ. 24 ಎರಡ್ಲೆ 48 ಮೈನಸ್ 25 ಮಾಡಿದಾಗ 23 ಬಂದದ. ಅಂದ್ರೆ ನಾವು ಒಂದನೇ ಕಾಲಮ್ಗೆ ಅಪ್ಲೈ ಮಾಡಿದ ಲಾಜಿಕ್ ಕರೆಕ್ಟ್ ಐತಿ. ಸೊ ಸೇಮ್ ಲಾಜಿಕ್ ನಾವು ನಡುವಿನ ಕಾಲಮ್ಗೆ ಅಪ್ಲೈ ಮಾಡಿ ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ಫೈಂಡ್ ಮಾಡೋಣ. 4 8 15 ಕ್ವಶನ್ ಮಾರ್ಕ್. ಈ ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ಫೈಂಡ್ ಮಾಡ್ಬೇಕು ನಾವ. ಈಗ ಲಾಜಿಕ್ ಏನ್ ಅಪ್ಲೈ ಆಗುತ್ತಾ? ಲಾಜಿಕ್ ಅಪ್ಲೈ ಆಗೋದೇನ ನಡುವಿನ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ಮೈನಸ್ ಒಂದನೇ ಸಂಖ್ಯೆಯ ವರ್ಗ ಸಂಖ್ಯೆಯನ್ನು ಕಳಿಬೇಕು. ನಡುವಿನ ಎರಡು ಸಂಖ್ಯೆಗಳು ಮಲ್ಟಿಪ್ಲೈ ಮಾಡಿ ಮೈನಸ್ 4 ಸ್ಕ್ವೇರ್ ಮಾಡ್ಬೇಕು. ಆ ತರ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ. 15 ಇಂಟು 8 ಮೈನಸ್ 4 ಸ್ಕ್ವೇರ್. 15 ಗಂಟ್ಲೆ ಎಷ್ಟು? 120 ಮೈನಸ್ 4 ಸ್ಕ್ವೇರ್ ಆನ್ಸರ್ ಎಷ್ಟು? 4 ಸ್ಕ್ವೇರ್ ಅಂದ್ರೆ 16. 120ರಲ್ಲಿ 16 ಕಳೆದ್ರೆ ಎಷ್ಟು ಬರುತ್ತ? 104 ಬರುತ್ತ. ಆಪ್ಷನ್ ಸಿ 104 ಸರಿಯಾದ ಉತ್ತರ. ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಿ ಆನ್ಸರ್ ಏನ್ ಬರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಈ ಪ್ರಶ್ನೆ ಮತ್ತು ಮೊದಲೇ ತೋರಿಸಿದ ಪ್ರಶ್ನೆ ಎರಡನ್ನು ಸಾಲ್ವ್ ಮಾಡಿ ಆನ್ಸರ್ ಏನ್ ಬರುತ್ತೆ ಅನ್ನೋದನ್ನ ಕಾಮೆಂಟ್ ಅಲ್ಲಿ ಹಾಕಿ.